ಹಾಯ್ ಎಲ್ಲರೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇಡಿಟ್ ಚಾನಲ್ ಫ್ರೆಂಡ್ಸ್. ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಸಬ್ಸ್ಕ್ರೈಬನ್ನು ಐಡ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮೇನ್ ಇಂಪಾರ್ಟೆಂಟ್ ಐಡ್ ಮಾಡೋದ್ರಿಂದ ಏನು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಮೊದಲು ಈಗ ಹೇಳ್ಬಿಡ್ತೀನಿ. ಹೇಳ್ಬೇಕಾದ್ರೆ 1,000ಕ್ಕಿಂತ ಸಬ್ಸ್ಕ್ರೈಬ್ ಕಡಿಮೆ ಇದ್ದರೆ ನಿಮ್ಮ ಒಂದು ಚಾನಲ್, ನಾನು ಹೇಳ್ಬೇಕಾದ್ರೆ ನಾನು ಕೂಡ ಐಡ್ ಮಾಡಿದೆ. ಸ್ಟಾರ್ಟಿಂಗ್ ನನ್ನೊಂದು ಚಾನಲ್ 1,000 ಸಬ್ಸ್ಕ್ರೈಬ್ ಕಡಿಮೆ ಇದ್ದಾಗ ನಾನು ಐಡ್ ಮಾಡಿದ್ದೀನಿ. ಹೇಳ್ಬೇಕಾರೆ ಹೇಳ್ತಾ ಇದ್ದೀನಿ, ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ಮಾಡ್ಕೋಬೇಕು. ಇದನ್ನು ಹೇಳ್ಬೇಕಾದ್ರೆ 1,000ಕ್ಕಿಂತ ನಿಮ್ಮ ಒಂದು ಚಾನಲಲ್ಲಿ 1,000ಕ್ಕಿಂತ ಸಬ್ಸ್ಕ್ರೈಬ್ ಕಡಿಮೆ ಇದ್ದರೆ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬನ್ನು ಐಡ್ ಮಾಡ್ಬೇಕತ್ತೆ. ಐಡ್ ಮಾಡಿದರೆ ನಿಮ್ಗೆ ಏನು ಯೂಸ್ ಅಂದರೆ ಹೇಳ್ಬೇಕಾದ್ರೆ, ನೀವು ಏನೋ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಒಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ನಿಮ್ಮೊಂದು ವೀಡಿಯೋ ಓಪನ್ ಮಾಡಿ ನಿಮ್ಮ ವೀಡಿಯೋ ತೆಳಗಡೆ ಸಬ್ಸ್ಕ್ರೈಬ್ ನೋಡ್ತಾರೆ. ಅವಾಗ ನೀವು ಏನು ಮಾಡ್ತಾರೆ, ನಿಮ್ಮೊಂದು ಸಬ್ಸ್ಕ್ರೈಬ್ ಐಡ್ ಮಾಡೋದಿಲ್ಲ. ಐಡ್ ಮಾಡಲಿಲ್ಲ ಅಂದರೆ ಅವಾಗ ಏನಾಗುತ್ತೆ ಅಂದರೆ ಹೇಳ್ಬೇಕಾದ್ರೆ, ನಿಮ್ಮೊಂದು ವೀಡಿಯೋ ಇವರಿಗೆ ಇಷ್ಟು ಈ ಚಾನಲ್ಗೆ ಇಷ್ಟು ಸಬ್ಸ್ಕ್ರೈಬ್ ಇದೆ, ಇವರು ಇಷ್ಟು ಸಬ್ಸ್ಕ್ರೈಬ್ ಈ ರೀತಿ ವೀಡಿಯೋ ಮಾಡಿದ್ದಾರೆ ಅಂತ ಏನು ಮಾಡ್ತಾರೆ ಅಂದರೆ ನಿಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಲ್ಲ. ಸಬ್ಸ್ಕ್ರೈಬ್ ಆಗೋದೇ ನಿಲ್ಲಿಸ್ಬಿಡ್ತಾರೆ. ಸಬ್ಸ್ಕ್ರೈಬ್ ಆಗಲ್ಲ. ಯಾಕಂದರೆ ನೀವು ಎಷ್ಟೋ ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಕೂಡ ಸಬ್ಸ್ಕ್ರೈಬ್ ಆಗಲ್ಲ ನಿಮ್ಮೊಂದು ಚಾನಲ್. ಹೇಳ್ಬೇಕಾರೆ ಯಾಕಂದರೆ ನಿಮ್ಮೊಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಕಡಿಮೆ ಇದ್ದಾವೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕು, ನಿಮ್ಮೊಂದು ಚಾನಲ್ ಸಬ್ಸ್ಕ್ರೈಬನ್ನು ಐಡ್ ಮಾಡ್ಕೋತೆ. ಐಡ್ ಮಾಡಿದಾಗ ನಿಮ್ಗೆ ಏನು ಯೂಸ್ ಅಂದರೆ ಹೇಳ್ಬೇಕಾರೆ, ನೀವು ಯಾವುದೇ ಒಂದು ವೀಡಿಯೋ ಮಾಡಿದ್ರು ಅಪ್ಲೋಡ್ ಮಾಡಿದ್ರೆ, ಇವರು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ, ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂದರೆ ಅವ್ರು ಸಬ್ಸ್ಕ್ರೈಬ್ ಚೆಕ್ ಮಾಡ್ತಾರೆ. ಸಬ್ಸ್ಕ್ರೈಬ್ ತೋರಿಸಲ್ಲ ಅವರಿಗೆ. ಸಬ್ಸ್ಕ್ರೈಬ್ ತೋರಿಸಲ್ಲ ಅಂದಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ ಹೇಳ್ಬೇಕಾರೆ, ವಿಡಿಯೋ ನೋಡಿಬಿಡ್ತಾರೆ. ವಿಡಿಯೋ ನೋಡಿ ಮತ್ತೇನು ಮಾಡ್ತಾರೆ, ಅವರು ಕೂಡ ಸಬ್ಸ್ಕ್ರೈಬ್ ಆಗಿಬಿಡ್ತಾರೆ. ಸಬ್ಸ್ಕ್ರೈಬ್ ಎಷ್ಟು ತುಂಬ ಸಬ್ಸ್ಕ್ರೈಬ್ ಇದ್ದಾವೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ತಿಳ್ಕೊತಾರೆ ಹೇಳ್ಬೇಕಾರೆ. ಆದರೆ ನೀವು ಏನು ಮಾಡ್ಬೇಕಾರೆ, 1,000ವರೆಗೆ ಸಬ್ಸ್ಕ್ರೈಬ್ ಆಗೋವರೆಗೆ ನೀವು ನಿಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬನ್ನು ಐಡ್ ಮಾಡ್ಬೇಕತ್ತೆ. ಯಾಕಂದರೆ ನಿಮಗೆ ತುಂಬ ಇದಾಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನೀವು 1,000ವರೆಗೆ ಒಳಗೆ ಇದ್ದರೆ, ನೀವು ಇನ್ನೂ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಬೇಗ ನಿಮ್ಮ ಒಂದು ಚಾನಲಲ್ಲಿ ಹೋಗಿ ನೀವು ನಿಮ್ಮ ಒಂದು ಸಬ್ಸ್ಕ್ರೈಬನ್ನು ಐಡ್ ಮಾಡಿ. ಅದು ಹೇಗೆ ಮಾಡೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಯಾರಾದರೂ ನ್ಯೂ ಯೂಟ್ಯೂಬರ್ಸ್ ನೋಡ್ತಾ ಇದ್ದಾರೆ ಒಂದು ಪ್ಲೀಸ್ ಅಂತ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತು ಅದ್ರ ಜೊತೆಗೆ ಈ ವಿಡಿಯೋ ಕೊನೆಯವರಿಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಒಂದು ಚಾನಲ್ ಹೊಸಬರು ನೋಡ್ತಾ ಇದ್ದಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಗೊತ್ತೇ ಇದೆ ನಂದು ಹೇಳ್ಬೇಕಾರೆ, ಒಂದೇ ಮೊಬೈಲ್ ನನ್ನ ಹತ್ರ ಇರೋದು. ಅದಕ್ಕೋಸ್ಕರ ನಾನು ಮತ್ತು ಅದ್ರ ಜೊತೆಗೆ ನಾನು ನಿನ್ನೆ ಒಂದು ಲೈವ್ ಬಂದೆ, ಯೂಟ್ಯೂಬ್ ಲೈವ್ ಬಂದಿದೆ. ಆದರೆ ಮೊಬೈಲ್ ಸ್ವಲ್ಪ ರೊಟೇಟ್ ಆಗಿತ್ತು. ಅದು ಹೇಳ್ಬೇಕಾರೆ ಈ ಥರ ಬಂದಿತ್ತು ರೊಟೇಟು. ಹೇಳ್ಬೇಕಾರೆ ನನ್ನೊಂದು ಮೊಬೈಲ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಫಸ್ಟ್ ಲೈವ್ ಬಂದಿದೆ ಆ ಥರ ಬರೀ. ಮತ್ತು ನಿಮ್ಮ ಒಂದು ಕಮೆಂಟ್ಗೆ ನನಗೆ ರಿಪ್ಲೈ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ನನ್ನೊಂದು ಮೊಬೈಲ್ದು ಅಲ್ಲಿದೆ, ಇಲ್ಲಿಂದ ನನಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಒಂದೇ ಮೊಬೈಲ್ ಇರೋದ್ರಿಂದ ತುಂಬ ಪ್ರಾಬ್ಲಮ್ ಇದೆ. ನಿಮಗೆ ತುಂಬ ಬೇಜಾರಾಗಿದೆ ನನ್ನೊಂದು ಫಾಲೋವರ್ಸ್ ಅವರಿಗೆ ಹೇಳ್ತಾ ಇದ್ದೀನಿ. ಅವರಿಗೆ ಎಲ್ಲರಿಗೂ ಕೇಳ್ತಾ ಇದ್ದೀನಿ, ಸಾರಿ ಅಂತ ಕೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಬನ್ನಿ, ನಿಮ್ಮ ಒಂದು ಸಬ್ಸ್ಕ್ರೈಬ್ ಯಾವ ರೀತಿ ಐಡ್ ಮಾಡೋದು ಅಂತ ನಾನು ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ನಾನು ನಿಮಗೆ ಮೊದಲನೇಗೆ ನನ್ನೊಂದು ಸಬ್ಸ್ಕ್ರೈಬ್ ತೋರಿಸ್ತೀನಿ ಯಾವ ರೀತಿ ಇದೆ ನೋಡಿ. ಇದು ನನ್ನೊಂದು ಸಬ್ಸ್ಕ್ರೈಬ್ ನೋಡಿ ಎಷ್ಟಿದೆ, ನೀವೇ ನೋಡಿದ್ರೆ 2K ಮೇಲೆ ಇದೆ, ಅಂದರೆ 2,000ಕ್ಕಿಂತ ಮೇಲ್ಗಡೆ ಇದೆ ಸಬ್ಸ್ಕ್ರೈಬ್. ಈ ಸಬ್ಸ್ಕ್ರೈಬ್ ಐಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಹೇಳ್ಬೇಕಾರೆ ತುಂಬ ಇಂಪಾರ್ಟೆಂಟ್. ಹೇಳ್ಬೇಕಾದ್ರೆ ಯಾರ್ಯಾರು ನೀವು 1,000 ಸಬ್ಸ್ಕ್ರೈಬ್ಗೆ ಕಡಿಮೆ ಆಗಿಲ್ಲ, ಇನ್ನೂ ಅವರೊಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಅವ್ರು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಹೇಳ್ಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ನೀವು ಯಾವ ರೀತಿ ನಿಮ್ಮೊಂದು ಸಬ್ಸ್ಕ್ರೈಬ್ ಐಡ್ ಮಾಡೋದ್ರೆ ಏನೂ ಇಲ್ಲ, ಜಸ್ಟ್ ನಿಮ್ಮೊಂದು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋಬೇಕು. ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಹೇಳ್ಬೇಕಾದ್ರೆ, ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡ್ಬೇಕು, ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿದಾಗ ಯೂಟ್ಯೂಬ್ ಸ್ಟುಡಿಯೋ ಅಪ್ಲಿಕೇಶನ್ ಈ ಥರ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ನೀವು ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ನಿಮಗೊಂದು ಈ ಥರ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ನಿಮಗೆ ಗೊತ್ತಿದೆಯಲ್ಲ ಯೂಟ್ಯೂಬ್ ಸ್ಟುಡಿಯೋ, ಯಾರ್ಯಾರು ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅವರಿಗೆಲ್ಲ ಗೊತ್ತಿರುತ್ತೆ ಇದು. ಆನಂತರ ನೋಡಿ ಯೂಟ್ಯೂಬ್ ಸ್ಟುಡಿಯೋ ಈ ಥರ ಓಪನ್ ಆದಾಗ ನೀವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಡೆಸ್ಕ್ಟಾಪ್ ಸೈಟ್ ಆನ್ ಇರಬೇಕು. ಅದು ಆನ್ ಇದ್ದಾಗ ಮಾತ್ರ ಈ ಥರ ಬರುತ್ತೆ ನೋಡಿ. ನೀವು ಯಾವ ರೀತಿ ನಿಮ್ಮೊಂದು ಸಬ್ಸ್ಕ್ರೈಬನ್ನು ಐಡ್ ಮಾಡಬೇಕು, ನಿಮ್ಮೊಂದು ಸಬ್ಸ್ಕ್ರೈಬ್ ಐಡ್ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಏನೆಲ್ಲ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ ತಕ್ಷಣ ತೆಳಗಡೆ ಒಂದು ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಈ ಥರ ಸೆಟ್ಟಿಂಗ್ಸ್ ಬರುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಸೆಟ್ಟಿಂಗ್ಸ್ ಅಂತ. ಆನಂತರ ನೀವೇನು ಮಾಡ್ಬೇಕು, ಚಾನೆಲ್ ಮೇಲೆ ಕ್ಲಿಕ್ ಮಾಡೋಗುತ್ತೆ. ಚಾನೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಈ ಥರ ಎಂಟರ್ಪ್ರೈಸ್ ಬರುತ್ತೆ. ಈ ಥರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಈ ಥರ ನೀವು ಟ್ಯಾಗ್ಸ್ ಯಾವ ಥರ ಹಾಕೋದು, ನಿಮ್ಮ ಒಂದು ಚಾನಲ್ ಸರ್ಚ್ ಪೇಜ್ ಯಾವ ಥರ ವೈರಲ್ ಆಗಬೇಕು ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ನಿಮಗೆ ಒಂದು ಇದನ್ನ ಐ ಕಾರ್ಡ್ ಹಾಕ್ತೀನಿ. ಐ ಕಾರ್ಡ್ ಇಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ವೀಡಿಯೋ ಹಾಕ್ತೀನಿ, ಆ ವೀಡಿಯೋ ನೋಡಿ ಮಾಡ್ಕೊಳ್ಳಿ. ಆನಂತರ ನೋಡಿ ಅಡಿಷನಲ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ತೆಲುಗು ರೊಟೇಟ್ ಮಾಡಿದಾಗ ಇಲ್ಲಿದೆ ನೋಡಿ, ಇಲ್ಲಿ ನೋಡಿ ಆಟೋಮೆಟಿಕ್ ಕಂಟೆಂಟ್ಸ್ ಅಂತ ಇದೆ. ಇಲ್ಲಿ ನೋಡಿ ತೆಲುಗಡೆ ಸಬ್ಸ್ಕ್ರೈಬ್ ಐಡ್ ಅಂತ ಇರುತ್ತೆ ನೋಡಿ. ತೆಲುಗಡೆ ಸಬ್ಸ್ಕ್ರೈಬ್ ಕೌಂಟ್ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದೆ ನೋಡಿ. ಸಬ್ಸ್ಕ್ರೈಬ್ ಕೌಂಟ್, ಈ ಸಬ್ಸ್ಕ್ರೈಬ್ ಬಾಕ್ಸ್ ಅನ್ನೋ ಇದು ಆನ್ ಇರುತ್ತೆ. ಇದನ್ನು ಆಫ್ ಮಾಡಿದ ತಕ್ಷಣ ನೀವೇನೂ ಇಲ್ಲ, ಜಸ್ಟು ಸೇವ್ ಮಾಡಿದ ತಕ್ಷಣ ನಿಮ್ಮೊಂದು ಸಬ್ಸ್ಕ್ರೈಬ್ ಐಡ್ ಆಗುತ್ತೆ. ಯಾರಿಗೆ ತೋರಿಸಲ್ಲ, ನಿಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಯಾರಿಗೆ ತೋರಿಸಲ್ಲ. ಹೇಳ್ಬೇಕಾರೆ ಈಗ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೇನೆ ನೋಡಿ, ತೋರಿಸ್ತಾ ಇಲ್ಲ ಅಂತ ನೋಡೋಣ. ನೋಡಿ ಈಗ ನಿಮ್ಮ ಕಣ್ಮುಂದೆ ನೋಡಿ ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ತೋರಿಸಲ್ಲ, ಎಷ್ಟಿದೆ ನನ್ನೊಂದು ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಎಷ್ಟಿದ್ದಾವೆ ಅಂತ ನಿಮಗೆ ತೋರಿಸಲ್ಲ. ಈ ಥರ ನೀವು ನಿಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಐಡ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು
ಐಡನ್ನು ಮತ್ತೆ ನೀವು ಐಡ್ ಆಫ್ ಮಾಡ್ಬೇಕಾದ್ರೆ ಏನೂ ಇಲ್ಲ, ಜಸ್ಟ್ ನೀವು 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆದರೆ ಮತ್ತೆ ಅಲ್ಲೇ ಬನ್ನಿ, ಅದೇ ಸೆಟ್ಟಿಂಗಲ್ಲಿ ಬನ್ನಿ, ಸೆಟ್ಟಿಂಗ್ಸಲ್ಲಿ ಬನ್ನಿ ನೋಡಿ. ಸೆಟ್ಟಿಂಗಲ್ಲಿ ಬಂದುಬಿಟ್ಟು ಮತ್ತೆ ಚಾನಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಅಡಿಷನಲ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನೋಡಿ ತೆಳಗಡೆ ಬಂದು ಈ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಮತ್ತೆ ಸಬ್ಸ್ಕ್ರೈಬ್ ಅಂತ ಇದೆ ಬಾಕ್ಸನ್ನು ಆನ್ ಮಾಡಿ ಸೇವ್ ಮಾಡಿದರೆ ತಕ್ಷಣ ಮತ್ತೆ ಸಬ್ಸ್ಕ್ರೈಬ್ ಆಗುತ್ತೆ ನೋಡಿ. ಜಸ್ಟ್ ಈಗ ನಾನೊಂದು ಚಾನಲ್ ಸಬ್ಸ್ಕ್ರೈಬ್ ನೋಡಿ ನೀವೇ ನಾನು ತೋರಿಸ್ತೀನಿ, ಈಗ ಬರುತ್ತೆ ಮತ್ತೆ ನೋಡಿ ಈ ಥರ ಬರುತ್ತೆ. ಈ ಥರ ನೀವು ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬನ್ನು ಐಡಿ ಮಾಡ್ಕೊಂಡು ಇದು ಮಾಡ್ಕೊತೀವಿ. 1000ಕ್ಕಿಂತ ತೆಳಗಡೆ ಇದ್ದರೆ ಮಾತ್ರ ಸಬ್ಸ್ಕ್ರೈಬನ್ನು ಐಡಿ ಮಾಡಿ, 1000 ಮೇಲ್ಗಡೆ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಮಾಡಲೇಬೇಡಿ. ಆವಾಗ ನಿಮ್ಮ ಚಾನಲ್ ಆಟೋಮೆಟಿಕ್ ಗ್ರೋ ಆಗುತ್ತೆ, ನೀವು ದಿನಾಲು ವಿಡಿಯೋ ಅಪ್ಲೋಡ್ ಮಾಡಿದಾಗ ಗ್ರೋ ಆಗುತ್ತೆ. ಇಷ್ಟ ನಾನು ಇವತ್ತು ತಿಳಿಸ್ಕೊಡೋದು. ಬನ್ನಿ ಮತ್ತೆ ನಿಮ್ಮ ಮುಂದೆ ಮೊಬೈಲ್ ಸ್ಕ್ರೀನಲ್ಲಿ. ಈಗ ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬ್ನು ಯಾವ ರೀತಿ ಐಡಿ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಕ್ಲಿಯರ್. ಹೇಳ್ಬೇಕಾದ್ರೆ ಯಾರು ನನ್ನ ಫಾಲೋವರ್ಸ್ ಅಂತ ನಾನು ಫಾಲೋವರ್ಸ್ ಹಿಡಿದು ಯಾರ್ಯಾರು ನೋಡ್ತಾರೆ ವಿಡಿಯೋ ಎಲ್ಲ ಹೇಳ್ತೀನಿ. ನಿಮ್ಮ ಒಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನೀವು ಬೇಗ ಈ ಕೆಲಸ ಮಾಡ್ಕೊಳ್ಳಿ. ಎಷ್ಟು ಬೇಗ ಈ ಕೆಲಸ ಮಾಡ್ತೀರಾ ಅಷ್ಟು ಬೇಗ ನೀವು ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತೀರಾ ಅಂದಂಗೆ ಹೇಳ್ಬೇಕು. ಅದ್ರ ಜೊತೆಗೆ ನಿಮ್ಮೊಂದು ವಿಡಿಯೋ ರೆಸ್ಪಾನ್ಸ್ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ಹೇಳೋದ್ರಿಂದ ನಿಮ್ಮೊಂದು 1000ಕ್ಕಿಂತ ಸಬ್ಸ್ಕ್ರೈಬ್ ಕಡಿಮೆ ಇದೆ ಐಡಿ ಮಾಡ್ಕೊಳ್ಳಿ. ನಾನು ಕೂಡ ಸ್ಟಾರ್ಟಿಂಗ್ ನನ್ನ ಒಂದು ಚಾನಲ್ 1000 ಸಬ್ಸ್ಕ್ರೈಬ್ ಇಲ್ಲಾಗಿತ್ತು, ಅವಾಗ ನಾನು ಏನು ಮಾಡಿದ್ದೀನಿ, ನಾನು ಐಡಿ ಕೂಡ ಮಾಡಿದ್ದೀನಿ ಹೇಳ್ಬೇಕ್ರೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸೋಗೋಸ್ಕರ ನಾನು ಇವತ್ತಿನ ಒಂದು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅಂತ ಆಯ್ತಾ. ಇವತ್ತಿನ ಒಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಫಾಲೋವರ್ಸ್ಗೆ ಹೇಳೋದು ಎಲ್ಲ ಕಡೆ ಈ ವಿಡಿಯೋ ಶೇರ್ ಮಾಡಿ, ಯಾಕಂದರೆ ಅವರಿಗೂ ಸ್ವಲ್ಪ ಗೊತ್ತಾಗಲಿ ಅವರ ಒಂದು ಸಬ್ಸ್ಕ್ರೈಬ್ ಐಡಿ ಮಾಡೋದು ಹೇಗೆ. ಅವರು ಚಾನಲಲ್ಲಿ 1000 ಸಬ್ಸ್ಕ್ರೈಬ್ ಕಡಿಮೆ ಇದ್ದರೆ, 1000ಕ್ಕಿಂತ ಕಡಿಮೆ ಇದ್ದರೆ ಅವರು ಸ್ವಲ್ಪ ಐಡಿ ಮಾಡ್ಕೊಳ್ಳಿ, ಅವರಿಗೂ ಸ್ವಲ್ಪ ಯೂಸ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಆಯ್ತಾ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡದವರಿಗೆ ಒಂದು ರಿಕ್ವೆಸ್ಟ್, ಸ್ಮಾಲ್ ರಿಕ್ವೆಸ್ಟ್. ಏನಪ್ಪ ಅಂದರೆ ನನ್ನೊಂದು ಚಾನಲ್ಗೆ ನಾನು ಇವತ್ತೊಂದು ವಿಡಿಯೋದಲ್ಲಿ ಐಡಿ ಮಾಡೋದು ಹೇಗೆ ಅಂತ ತಿಳಿಸಿದ್ದೀನಿ. ಇದ್ರ ಬಗ್ಗೆ ಏನು ಅನಿಸಿದೆ ಅಂತ ಒಂದು ಕಮೆಂಟ್ ಹಾಕಿ ಈ ವಿಡಿಯೋ ತೆಗಿ ಅಂತ ಆಯ್ತಾ. ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡದವರು ಹೇಳೋದು ಒಂದೇ ಮತ್ತು ಜೈ ಹಿಂದ್ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೆ ಬಾಯಿ ಮತ್ತೆ ನಿಮಗೆ ಸಿಗ್ತೀನಿ.